ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣೆ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಪ್ರೀತಿಯ ಬಂಧುಗಳೇ, ಇಂದಿನ ವಿಷಯ ಸ್ವಾಮಿ ವಿವೇಕಾನಂದರ ಗುರು. ಸ್ವಾಮಿ ವಿವೇಕಾನಂದರ ಗುರು ಶ್ರೀರಾಮಕೃಷ್ಣ ಎಂಬ ಮಾತನ್ನು ನೆನಪಿಸಿಕೊಂಡಾಗ ಅನೇಕ ಘಟನೆಗಳು ನಮ್ಮ ಮನಪಟಲದಲ್ಲಿ ಧುಮ್ಮಿಕ್ಕಿ ಬರುತ್ತವೆ. ನಮ್ಮ ಮನಸ್ಸು 140-145 ವರ್ಷ ಹಿಂದಕ್ಕೆ ಹೋಗುತ್ತದೆ. ಕೋಲ್ಕತ್ತಾದಿಂದ 4 ಮೈಲಿ ಉತ್ತರ ದಿಕ್ಕಿನಲ್ಲಿ ಇರುವಂತಹ ಗಂಗೆಯ ದಡದ ಮೇಲೆ ಇರುವಂತಹ ದಕ್ಷಿಣೇಶ್ವರ ಕಾಳಿ ದೇವಸ್ಥಾನ, ಅದರ ಆವರಣದಲ್ಲಿ ಇರುವಂತಹ ಶ್ರೀರಾಮಕೃಷ್ಣರ ಪುಟ್ಟ ಕೋಣೆ, ಆ ಕೋಣೆಯಲ್ಲಿ ಚಿಕ್ಕ ಮಂಚ, ಅದರ ಎದುರು ಮಂದಲಿಗೆಯನ್ನು ಹಾಸಲಾಗಿದೆ. ಅಲ್ಲಿ ನರೇಂದ್ರ ಕುಳಿತುಕೊಂಡು ತಂಬೂರಿ ಮೀಟಿಕೊಂಡು ಭಜನೆಯನ್ನು ಹಾಡುತ್ತಿದ್ದಾನೆ. ಶ್ರೀರಾಮಕೃಷ್ಣರು ಚಿಕ್ಕ ಮಂಚದ ಮೇಲೆ ಕುಳಿತುಕೊಂಡಿದ್ದಾರೆ. ನರೇಂದ್ರನ ಭಜನೆಯನ್ನು ಕೇಳುತ್ತಾ ಕೇಳುತ್ತಾ ಅವರು ಸಮಾಧಿಸ್ಥರಾಗಿ ಬಿಡುತ್ತಾರೆ. ಸಮಾಧಿಯಿಂದ ಮರಳಿ ಬಂದ ಮೇಲೆ ಹೇಳುತ್ತಾರೆ, ಓ, ಅವನು ಬೆಂಕಿಯನ್ನೇ ಹೊತ್ತಿಸಿಬಿಟ್ಟ, ಇನ್ನು ಅವನು ಇದ್ದರೆಷ್ಟು ಬಿಟ್ಟರೆಷ್ಟು. ನರೇಂದ್ರನ ಭಜನೆಗಳನ್ನು ಆಲಿಸಿದಾಗ ಕುಂಡಲಿನಿ ಶಕ್ತಿ ಎಚ್ಚೆತ್ತು ನರ್ತಿಸುತ್ತಾಳೆ ಎಂದು ಶ್ರೀರಾಮಕೃಷ್ಣರು ಹೇಳುತ್ತಿದ್ದರು. ಇನ್ನೊಮ್ಮೆ ನರೇಂದ್ರ ದಕ್ಷಿಣೇಶ್ವರಕ್ಕೆ ಬಂದಿದ್ದಾನೆ. ಇನ್ನೇನು ಅವನು ದೋಣಿಯಿಂದ ಮೆಟ್ಟಿಲುಗಳ ಮೇಲೆ ಕಾಲನ್ನು ಇಡಬೇಕು. ಅಷ್ಟರಲ್ಲಿ ಶ್ರೀರಾಮಕೃಷ್ಣರು ಅಲ್ಲಿಗೆ ಬಂದರು. ಅವರು ಅವನ ಭುಜಕ್ಕೆ ಒರಗಿಕೊಂಡು ನರೇಂದ್ರ ಎಂದು ಹೇಳಲಿಕ್ಕೆ ಹೋಗಬೇಕು, ನ ಎನ್ನುವಷ್ಟರಲ್ಲಿ ಸಮಾಧಿಸ್ಥರಾಗಿ ಬಿಡುತ್ತಾರೆ. ನರೇಂದ್ರನನ್ನು ನೋಡಿದರೆ, ಅವನ ಮಾತುಗಳನ್ನು ಕೇಳಿದರೆ, ಅವನ ಭಜನೆಗಳನ್ನು ಕೇಳಿದರೆ ಶ್ರೀರಾಮಕೃಷ್ಣರು ಸಮಾಧಿಸ್ಥರಾಗಿ ಬಿಡುತ್ತಿದ್ದರು. ಅದಕ್ಕೆ ಕಾರಣ ಅವರೇ ಹೇಳುತ್ತಿದ್ದಂತೆ ನರೇಂದ್ರ ಅಖಂಡ ಸಚ್ಚಿದಾನಂದ ವಲಯಕ್ಕೆ ಸೇರಿದವನು, ಅಖಂಡ ಸಚ್ಚಿದಾನಂದ ವಲಯಕ್ಕೆ ಸೇರಿದವನು. ಅವನು ಸಾಕ್ಷಾತ್ ನರ ನಾರಾಯಣ. ಜೀವಿಗಳ ದುಃಖ ನಿವಾರಣೆಯನ್ನು ಮಾಡಲು ಈ ಜಗತ್ತಿಗೆ ಆಗಮಿಸಿದ್ದಾನೆ. ಶ್ರೀರಾಮಕೃಷ್ಣರು ಒಮ್ಮೆ ನರೇಂದ್ರನನ್ನು ಉದ್ದೇಶಿಸಿ ಹೇಳುತ್ತಾರೆ, ನಿನ್ನೊಳಗೆ ಶಿವ ಇದ್ದಾನೆ, ನನ್ನ ಒಳಗೆ ಶಕ್ತಿ ಇದ್ದಾಳೆ. ಅವರಿಬ್ಬರೂ ಬೇರೆ ಬೇರೆ ಅಲ್ಲ, ಒಂದೇ. ಶ್ರೀರಾಮಕೃಷ್ಣರ ಇಂತಹ ಗೂಢಾರ್ಥಗಳಿಂದ ಕೂಡಿದ ಗಹನ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ನಮಗೆ ಕಷ್ಟ ಆಗುತ್ತೆ. ನರೇಂದ್ರ ಸಾಕ್ಷಾತ್ ಶಿವ ಅಂತೆ, ತಾವು ಶಕ್ತಿ. ಅವರಿಬ್ಬರೂ ಬೇರೆ ಬೇರೆಯಲ್ಲ, ಒಂದೇ. ಶ್ರೀರಾಮಕೃಷ್ಣರು ಯಾರಾದರೂ ನರೇಂದ್ರನನ್ನು ಟೀಕೆ ಮಾಡಿದರೆ ಹೇಳುತ್ತಿದ್ದರು, ನೀನು ಏನು ಮಾಡುತ್ತಿದ್ದೀಯಾ, ಶಿವನಿಂದೆ ಶಿವನಿಂದೆ. ನರೇಂದ್ರನನ್ನು ಟೀಕಿಸಿದರೆ ಅದು ಶಿವನನ್ನೇ ಟೀಕಿಸಿದ ಹಾಗೆ. ಹೀಗೆ ಶ್ರೀರಾಮಕೃಷ್ಣರು ತಮ್ಮ ಅನೇಕ ಮಾತುಗಳ ಮೂಲಕ ನರೇಂದ್ರ ಸಾಕ್ಷಾತ್ ಶಿವ, ಸಾಕ್ಷಾತ್ ನಾರಾಯಣ ಎಂಬುದನ್ನು ಒತ್ತಿ ಒತ್ತಿ ಹೇಳಿದ್ದಾರೆ. ಒಮ್ಮೆ ಶ್ರೀರಾಮಕೃಷ್ಣರ ಕೋಣೆಯಲ್ಲಿ ಕೇಶವಚಂದ್ರಸೇನ, ವಿಜಯಕೃಷ್ಣ ಗೋಸ್ವಾಮಿ ಮತ್ತಿತರ ಬ್ರಾಹ್ಮ ಮುಖಂಡರೆಲ್ಲ ಕುಳಿತಿದ್ದಾರೆ. ಶ್ರೀರಾಮಕೃಷ್ಣರು ಚಿಕ್ಕ ಮಂಚದ ಮೇಲೆ ಕುಳಿತಿದ್ದಾರೆ. ಅವರೆಲ್ಲರ ನಡುವೆ ನರೇಂದ್ರನೂ ಇದ್ದಾನೆ.
ಶ್ರೀರಾಮಕೃಷ್ಣರು ಅವರಿಗೆ ಬೋಧನೆಯನ್ನು ಮಾಡುತ್ತಾ ಮಾಡುತ್ತಾ ಹಾಗೆಯೇ ಸಮಾಧಿಸ್ಥರಾದರು. ಸಮಾಧಿಯಿಂದ ಮರಳಿ ಬರುವಾಗ ಅವರು ಕೇಶವಸೇನ, ವಿಜಯಕೃಷ್ಣ ಗೋಸ್ವಾಮಿ ಇವರೆಲ್ಲರ ಕಡೆ ದೃಷ್ಟಿಯನ್ನು ಬೀರಿದರು. ಅನಂತರ ನರೇಂದ್ರನನ್ನು ನೋಡಿದರು. ನರೇಂದ್ರನನ್ನು ನೋಡುತ್ತಲೇ ಅವರಿಗೆ ಅವನ ಘನತರವಾದ ಭವ್ಯ ಭವಿಷ್ಯದ ಚಿತ್ರ ಮನಸ್ಸಿನ ಮುಂದೆ ಸುಸ್ಪಷ್ಟವಾಗಿ ಮೂಡಿ ನಿಂತಿತು. ಅವನು ಮಾಡಲಿರುವ ಮಹಿಮಾಪೂರ್ಣ ಕಾರ್ಯಗಳನ್ನು ನೆನಪಿಸಿಕೊಂಡರು. ಅವರ ಹೃದಯ ತುಂಬಿ ಬಂದಿತು. ಅವರು ಆಗ ಏನು ಹೇಳಲಿಕ್ಕೆ ಹೋಗಲಿಲ್ಲ. ಸ್ವಲ್ಪ ಹೊತ್ತಿನ ಬಳಿಕ ಕೇಶವಸೇನ, ವಿಜಯಕೃಷ್ಣ ಗೋಸ್ವಾಮಿ ಇವರು ಅಲ್ಲಿಂದ ತೆರಳಿದ ಮೇಲೆ ಶ್ರೀರಾಮಕೃಷ್ಣರು ಅಲ್ಲಿ ನೆರೆದಿದ್ದ ಭಕ್ತರನ್ನು ಉದ್ದೇಶಿಸಿ ಹೇಳುತ್ತಾರೆ, ಕೇಶವನಲ್ಲಿ ಶಕ್ತಿಯ ಒಂದು ಅಂಶ ಇದೆ. ಅಷ್ಟರಿಂದಲೇ ಅವನು ಜಗತ್ಪ್ರಸಿದ್ಧನಾಗಿ ಬಿಟ್ಟಿದ್ದಾನೆ. ನರೇಂದ್ರನಲ್ಲಿ ಅಂತಹ 18 ಅಂಶಗಳು ಪೂರ್ಣ ಪ್ರಮಾಣದಲ್ಲಿ ಇವೆ. ಅವನು ಜಗತ್ತಿನಲ್ಲಿ ತನ್ನ ಪ್ರಭಾವವನ್ನು ಬೀರುವುದು ನಿಶ್ಚಿತ. ಕೇಶವ ವಿಜಯಕೃಷ್ಣರಲ್ಲಿ ಜ್ಞಾನವು ಹಣತೆಯ ಹಾಗೆ ಬೆಳಗುತ್ತಿದ್ದರೆ, ನರೇಂದ್ರನಲ್ಲಿ ಜ್ಞಾನ ಸೂರ್ಯನೇ ಹೊತ್ತಿ ಉರಿಯುತ್ತಿದ್ದಾನೆ. ಅದರ ಮುಂದೆ ಅಜ್ಞಾನ ಮೋಹಗಳೆಲ್ಲ ಸುಟ್ಟು ಭಸ್ಮವಾಗುವುದೇ ನಿಶ್ಚಿತ. ಬೇರೆ ಯಾರಾದರೂ ಇಂತಹ ಮಾತುಗಳನ್ನು ಕೇಳಿದ್ದರೆ ಅಹಂಕಾರದಿಂದ ಉಬ್ಬಿ ಹೋಗುತ್ತಿದ್ದರು. ಆದರೆ ನರೇಂದ್ರ ಅಹಂಕಾರದಿಂದ ಉಬ್ಬಿ ಹೋಗುವ ಮಾತಂತಿರಲಿ, ಅವನು ಆ ಮಾತುಗಳನ್ನೇ ಇಷ್ಟಪಡಲಿಲ್ಲ. ಅವನು ಅದನ್ನು ವಿರೋಧಿಸುತ್ತಾ ನಯವಾಗಿ ಹೇಳುತ್ತಾನೆ, ಮಹಾಶಯರೇ, ದಯವಿಟ್ಟು ಇಂತಹ ಮಾತುಗಳನ್ನೆಲ್ಲ ಹೇಳಬೇಡಿ. ಇದನ್ನೆಲ್ಲ ಕೇಳಿದರೆ ಜನ ನಿಮ್ಮನ್ನು ಹುಚ್ಚ ಎಂದು ಭಾವಿಸುತ್ತಾರೆ. ಅಂತಹ ವಿಶ್ವವಿಖ್ಯಾತರಾದ ಕೇಶವಚಂದ್ರಸೇನ, ಸಂತ ವಿಜಯಕೃಷ್ಣ ಗೋಸ್ವಾಮಿಯಲ್ಲಿ ಒಬ್ಬ ಸಾಮಾನ್ಯ ಕಾಲೇಜು ಹುಡುಗನಾದ ನಾನು ಎಲ್ಲಿ? ಇಂತಹ ಅಸಂಬದ್ಧ ಮಾತುಗಳನ್ನು ಇನ್ನು ನೀವು ಹೇಳಬೇಡಿ ಎಂದು ಹೇಳುತ್ತಾನೆ. ಶ್ರೀರಾಮಕೃಷ್ಣರು ಅವನ ವಿನಯವನ್ನು ಕಂಡು ಸಂಪ್ರೀತರಾಗುತ್ತಾರೆ. ಅವರು, ಮಗು, ನಾನೇ ಈ ಮಾತುಗಳನ್ನು ಹೇಳಿದೆ ಅಂತ ತಿಳಿದುಕೊಂಡೆ ಏನು? ಕಾಳಿ ನನಗೆ ತೋರಿಸಿಕೊಟ್ಟಿದ್ದಾಳೆ. ಅವಳು ನನಗೆ ಯಾವತ್ತೂ ಸುಳ್ಳು ಪಳ್ಳನ್ನು ಹೇಳಿಲ್ಲ ಎಂದು ಹೇಳುತ್ತಾರೆ. ನರೇಂದ್ರ ಕಾಳಿಯ ಹೆಸರನ್ನು ಹೇಳಿ ತಪ್ಪಿಸಿಕೊಳ್ಳಲು ಬಿಡುವವನಲ್ಲ. ನರೇಂದ್ರ ಹೇಳುತ್ತಾನೆ, ಕಾಳಿ ನಿಮಗೆ ತೋರಿಸಿಕೊಟ್ಟಳು ಅಥವಾ ನಿಮ್ಮ ಮೆದುಳಿನ ಹುಚ್ಚು ಕಲ್ಪನೆಗಳು ಇವು? ಈ ಬಗೆಯ ದರ್ಶನ ಗಿರ್ಶನ ಏನಾದರೂ ನನಗೆ ಆಗಿದ್ದಲ್ಲಿ ನಾನು ಅದನ್ನು ಭ್ರಾಂತಿ ಎಂದು ತಳ್ಳಿ ಹಾಕುತ್ತಿದ್ದೆ. ಪಾಶ್ಚಾತ್ಯ ಮನೋವಿಜ್ಞಾನ ಸ್ಪಷ್ಟವಾಗಿ ಹೇಳುತ್ತಿದೆ, ನಾವು ನಮ್ಮ ಮನಸ್ಸು ಇಂದ್ರಿಯಗಳಿಂದ ಬಹಳವಾಗಿ ಮೋಸ ಹೋಗುತ್ತೇವೆ. ನೀವು ನನ್ನನ್ನು ಪ್ರತಿಯೊಂದು ವಿಷಯದಲ್ಲಿ ದೊಡ್ಡವನನ್ನಾಗಿ ಕಾಣಲು ಇಷ್ಟಪಡುತ್ತೀರಿ. ಅದಕ್ಕೆ ನಿಮಗೆ ಇಂತಹ ಭ್ರಾಂತಿಗಳೆಲ್ಲ ಆಗುತ್ತವೆ ಎಂದು ಯುಕ್ತಿಯುಕ್ತವಾಗಿ ಖಂಡಿಸುತ್ತಾನೆ. ಅದೇನೇ ಇರಲಿ, ಶ್ರೀರಾಮಕೃಷ್ಣರು ನರೇಂದ್ರನನ್ನು ಕಂಡ ಬಗೆ, ನರೇಂದ್ರನಲ್ಲಿ ಶಕ್ತಿಯ 18 ಅಂಶಗಳು ಪೂರ್ಣ ಪ್ರಮಾಣದಲ್ಲಿ ಇವೆ. ಅವನು ಜಗತ್ತಿನಲ್ಲಿ ತನ್ನ ಪ್ರಭಾವವನ್ನು ಬೀರುವುದು ನಿಶ್ಚಿತ. ಅವನಲ್ಲಿ ಜ್ಞಾನವು ಸೂರ್ಯನ ಹಾಗೆ ಬೆಳಗುತ್ತಿದೆ. ಶ್ರೀರಾಮಕೃಷ್ಣರ ಈ ಮಾತುಗಳನ್ನು ಅಂದು ಯಾರೂ ನಂಬಲಿಲ್ಲ. ಆದರೆ ಮುಂದೆ 10-12 ವರ್ಷಗಳಾದ ಮೇಲೆ ಆ ಮಾತುಗಳು
ಅಕ್ಷರಶಃ ಸತ್ಯವಾಗುವುದನ್ನು ನಾವು ನೋಡಿ ಬೆರಗಾಗುತ್ತೇವೆ. ಶ್ರೀರಾಮಕೃಷ್ಣರು ನರೇಂದ್ರ ಪ್ರೇಮದ ಮುಂದೆ ತಮ್ಮ ಆತ್ಮ ಗೌರವದ ಕಡೆಗೂ ಗಮನ ಕೊಡುತ್ತಲಿಲ್ಲ. ಇದನ್ನು ಗಮನಿಸಿ ನರೇಂದ್ರನಿಗೆ ನೋವಾಯಿತು. ಒಮ್ಮೆ ಅವನು ಶ್ರೀರಾಮಕೃಷ್ಣರ ಹತ್ತಿರ ಹೇಳುತ್ತಾನೆ, ಪುರಾಣಗಳಲ್ಲಿ ಬರುವ ರಾಜ ಭರತನ ಕಥೆಯನ್ನು ನೀವು ನೆನಪಿಸಿಕೊಳ್ಳಿ. ಅವನು ತಪಸ್ಸಿನಲ್ಲಿ ತೊಡಗಿರುವಾಗ ತನ್ನ ಸಾಕು ಪ್ರಾಣಿಯಾದ ಜಿಂಕೆಯ ಕುರಿತಾಗಿಯೇ ಯೋಚಿಸುತ್ತಾ ಪ್ರಾಣವನ್ನು ಬಿಟ್ಟಿದ್ದರಿಂದ ಮುಂದಿನ ಜನ್ಮದಲ್ಲಿ ಅವನು ಜಿಂಕೆಯಾಗಿ ಹುಟ್ಟಿ ಬರಬೇಕಾಯಿತು. ಈ ಕಥೆ ನಿಜ ಎನ್ನುವುದೇ ಆದಲ್ಲಿ ನನ್ನ ಬಗ್ಗೆ ಅಷ್ಟೊಂದು ಯೋಚನೆ ಮಾಡುತ್ತಿರುವ ನೀವು ಸ್ವಲ್ಪ ಆಲೋಚಿಸಿ ನೋಡುವುದು ಒಳ್ಳೆಯದು ಎಂದು ಹೇಳುತ್ತಾನೆ. ಸತ್ಯವ್ರತನಾದ ನರೇಂದ್ರ ಈ ಮಾತನ್ನು ಹೇಳಿದನಲ್ಲ, ಶ್ರೀರಾಮಕೃಷ್ಣರು ಅದನ್ನು ಕೇಳಿ ತಲ್ಲಣಿಸಿ ಹೋಗುತ್ತಾರೆ. ಅವರಿಗೆ ಬಹಳ ಆತಂಕವಾಯಿತು. ಅವರು ಹೇಳುತ್ತಾರೆ, ನಾನೇನು ಮಾಡಲಿ ಮಗು? ನಿನ್ನನ್ನು ಬಿಟ್ಟು ಇರಲಿಕ್ಕೆ ನನ್ನಿಂದ ಸಾಧ್ಯವೇ ಇಲ್ಲ. ಆದರೆ ನೀನು ಹೇಳಿರುವುದು ಸರಿಯಾಗಿದೆ ಎಂದು ಅವರು ಆತಂಕದಿಂದ ಕಾಳಿ ದೇವಸ್ಥಾನಕ್ಕೆ ಹೋಗಿ ತಾಯಿ ಕಾಳಿಯ ಮುಂದೆ ನಿಂತುಕೊಳ್ಳುತ್ತಾರೆ. ಕಾಳಿ ಅವರ ಜೊತೆಯಲ್ಲಿ ಮಾತನಾಡುವ ಒಡನಾಡುವ ಜೀವಂತ ದೇವಿಯಲ್ಲವೇ? ಸರಿ, ಸ್ವಲ್ಪ ಹೊತ್ತಿನಲ್ಲಿ ಶ್ರೀರಾಮಕೃಷ್ಣರು ಮಂದಹಾಸ ಬೀರಿ ಶ್ರೀ ನರೇಂದ್ರನ ಹತ್ತಿರ ಬಂದಿದ್ದಾರೆ. ಅವರು ಹೇಳುತ್ತಾರೆ, ಫಟಿಂಗ, ಏನು ಮಾತನಾಡಿಬಿಟ್ಟೆ ನೀನು? ನಾನು ನಿನ್ನಲ್ಲಿ ಸಾಕ್ಷಾತ್ ನಾರಾಯಣನನ್ನು ನೋಡುತ್ತಿರುವುದರಿಂದ ಅಷ್ಟೊಂದು ಪ್ರೀತಿಸುತ್ತಿರುವುದು. ಯಾವಾಗ ನಾನು ನಿನ್ನಲ್ಲಿ ನಾರಾಯಣನನ್ನು ನೋಡುವುದಿಲ್ಲವೋ ಆಗ ನಿನ್ನನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲ ಎಂದು ಹೇಳಿಬಿಡುತ್ತಾರೆ. ಹೀಗೆ ಶ್ರೀರಾಮಕೃಷ್ಣರ ನರೇಂದ್ರ ಪ್ರೇಮದ ಹಿಂದಿನ ರಹಸ್ಯ ಅವನು ಸಾಕ್ಷಾತ್ ನಾರಾಯಣ. ಇನ್ನೊಮ್ಮೆ ಶ್ರೀರಾಮಕೃಷ್ಣರು ಹೇಳುತ್ತಾರೆ, ನರೇಂದ್ರ ಧ್ಯಾನ ಸಿದ್ಧ. ಅವನು ಹಾಡುವುದರಲ್ಲಿ, ವಾದ್ಯಗಳನ್ನು ನುಡಿಸುವುದರಲ್ಲಿ ನಿಸ್ಸೀಮ. ಸಂಭಾಷಣೆಗೆ ನಿಂತನೆಂದರೆ ಎದುರಾಳಿಯನ್ನು ಸೋಲಿಸಿ ಬಿಡುತ್ತಾನೆ. ಅಲ್ಲದೆ ಪಾಠ ಪ್ರವಚನಗಳಲ್ಲೂ ಅವನು ಸದಾ ಮುಂದೆ. ಆಧ್ಯಾತ್ಮಿಕತೆ ಅವನಲ್ಲಿ ಬೆಂಕಿಯಂತೆ ಹೊತ್ತಿ ಉರಿಯುತ್ತಿದೆ. ಅವನು ರಾತ್ರಿ ಇಡೀ ಶರೀರ ಪ್ರಜ್ಞೆ ಇಲ್ಲದೆ ಧ್ಯಾನವನ್ನು ಮಾಡುತ್ತಾನೆ. ನನ್ನ ನರೇಂದ್ರ ಅಂದರೆ ಸಾಮಾನ್ಯನೆಂದುಕೊಂಡಿರಾ? ಅವನು ತಾಜಾ ನಾಣ್ಯ, ಖೋಟಾ ನಾಣ್ಯ ಅಲ್ಲ. ಹೊಡೆದರೆ ಠಣಾರ್ ಎಂಬ ಶುದ್ಧ ನಾದವೇ ಹೊರಹೊಮ್ಮಿ ಬರಬೇಕು. ನಾನು ಅವನನ್ನು ಪ್ರೀತಿಸುವುದು ಸುಮ್ಮನೆ ಅಂತ ಅಂದುಕೊಂಡಿರೇನು ಎಂದು ಹೇಳುತ್ತಾರೆ. ಇನ್ನೊಮ್ಮೆ ಹೇಳುತ್ತಾರೆ, ನರೇಂದ್ರ ಸಹಸ್ರದಳ ಪದ್ಮ. ಅವನು ಧ್ಯಾನ ಸಿದ್ಧ. ಅವನು ಅಖಂಡ ಸಚ್ಚಿದಾನಂದ ವಲಯಕ್ಕೆ ಸೇರಿದವನು. ಶ್ರೀರಾಮಕೃಷ್ಣರು ನರೇಂದ್ರನ ಹತ್ತಿರ ಯಾವುದೇ ಬಗೆಯ ವೈಯಕ್ತಿಕ ಸೇವೆಯನ್ನು ಮಾಡಿಸಿಕೊಳ್ಳುತ್ತಿರಲಿಲ್ಲ. ಅದಕ್ಕೆ ಕಾರಣ ಸುಸ್ಪಷ್ಟವಾಗಿದೆ. ಅವರು ಅವನಲ್ಲಿ ಸಾಕ್ಷಾತ್ ಶಿವನನ್ನು ನೋಡುತ್ತಿದ್ದಾರೆ. ಶಿವನಿಂದ ಸೇವೆಯನ್ನು ಸ್ವೀಕರಿಸುವುದೇ ಸಲ್ಲದು. ಅಲ್ಲದೆ ಸೇವೆಯನ್ನು ಮಾಡಿ ಪಡೆಯಬೇಕಾದುದೇನು? ಮನಃಶುದ್ಧಿಯನ್ನು, ಅಂತಃಶುದ್ಧಿಯನ್ನು. ನರೇಂದ್ರ ಅದಾಗಲೇ ಅಂತಃಶುದ್ಧಿಯನ್ನು ಮಾಡಿಕೊಂಡು ಆಗಿದೆ. ಶ್ರೀರಾಮಕೃಷ್ಣರು ನರೇಂದ್ರನಿಗೆ ವೈಯಕ್ತಿಕ ಸೇವೆಯ ಅವಕಾಶವನ್ನು ಕೊಡದಿದ್ದರೂ ಕೂಡ ನರೇಂದ್ರ ಮಾತ್ರ ಅವರ ಸೇವೆಯನ್ನು ಮಾಡಬೇಕೆಂದು ಸದಾ ಕಾತರಿಸುತ್ತಿದ್ದ.
ಶ್ರೀರಾಮಕೃಷ್ಣರ ಬಳಿ ಅನೇಕ ಶ್ರೀಮಂತ ಭಕ್ತರು ಬಂದು ಹೋಗುತ್ತಿದ್ದರು. ಅವರು ಶ್ರೀರಾಮಕೃಷ್ಣರಿಗೆ ಕಾಣಿಕೆಯಾಗಿ ದುಬಾರಿಯಾದ ಹಣ್ಣು ಹಂಪಲುಗಳನ್ನು, ಮಿಠಾಯಿಗಳನ್ನು, ಒಣ ದ್ರಾಕ್ಷಿ, ಒಣ ಗೋಡಂಬಿ, ಬಾದಾಮಿ ಇವುಗಳನ್ನೆಲ್ಲ ಕೊಡುತ್ತಿದ್ದರು. ಆದರೆ ಅವರ ಚಾರಿತ್ರ್ಯ ಶುದ್ಧವಾಗಿಲ್ಲ. ಅವರು ಆ ಕಾಣಿಕೆಯನ್ನು ಸ್ವಾರ್ಥ ಉದ್ದೇಶದಿಂದ ಕೂಡಿ ನೀಡಿದ್ದಾರೆ ಎಂಬ ಕಾರಣಕ್ಕಾಗಿ ಶ್ರೀರಾಮಕೃಷ್ಣರಿಗೆ ಆ ಪದಾರ್ಥಗಳನ್ನು ಮುಟ್ಟಲು ಸಾಧ್ಯವಿರಲಿಲ್ಲ. ಅಲ್ಲದೆ ಅವುಗಳನ್ನು ಅವರು ಪ್ರಾಮಾಣಿಕ ಸಾಧಕರಿಗೂ ಕೂಡ ಅವು ಹಾನಿಯನ್ನುಂಟು ಮಾಡುತ್ತವೆ ಎಂಬ ಕಾರಣದಿಂದ ಕೊಡುತ್ತಿರಲಿಲ್ಲ. ಹಾಗಾದರೆ ಈ ದುಬಾರಿ ಪದಾರ್ಥಗಳನ್ನೆಲ್ಲ ಏನು ಮಾಡೋಣ? ತೊಂದರೆ ಇಲ್ಲ, ಅವನ್ನೆಲ್ಲ ಜೀರ್ಣಿಸಿಕೊಳ್ಳಬಲ್ಲ ವ್ಯಕ್ತಿಯೊಬ್ಬನಿದ್ದಾನೆ, ಅವನೇ ನರೇಂದ್ರ. ಶ್ರೀರಾಮಕೃಷ್ಣರ ಪ್ರಕಾರ ನರೇಂದ್ರನಿಗೆ ಯಾವ ಅಶುದ್ಧ ಆಹಾರವೂ ತೊಂದರೆಯನ್ನುಂಟು ಮಾಡುವುದಿಲ್ಲ. ಅವನ ಒಳಗೆ ಉರಿಯುತ್ತಿರುವ ಜ್ಞಾನದ ಬೆಂಕಿಯು ಆ ಎಲ್ಲ ಅಶುದ್ಧಿಯನ್ನು ಸುಟ್ಟು ಹಾಕುತ್ತದೆ. ಹೀಗೆ ಶ್ರೀರಾಮಕೃಷ್ಣರು ನರೇಂದ್ರನ ಕುರಿತು ಅತ್ಯುನ್ನತವಾದ ಅಭಿಪ್ರಾಯವನ್ನು ಹೊಂದಿದ್ದರು. ಅದು ಅವರ ಅಭಿಪ್ರಾಯ ಅಲ್ಲ, ಅವರ ಖಚಿತವಾದ ಅನುಭವ. ಈಗ ನಾವು ಸ್ವಾಮಿ ವಿವೇಕಾನಂದರು ಮುಂದೆ ಶ್ರೀರಾಮಕೃಷ್ಣರ ಕುರಿತು ಯಾವ ಯಾವ ಮಾತುಗಳನ್ನು ಹೇಳುತ್ತಾರೆ ಎಂಬುದನ್ನು ಆಲೋಚಿಸೋಣ. ಆ ಮಾತುಗಳ ಜೊತೆಯಲ್ಲಿ ಶ್ರೀರಾಮಕೃಷ್ಣರನ್ನು ಕುರಿತ ನರೇಂದ್ರನ ಭಾವನೆ ಎಂಥದ್ದು, ಶ್ರೀರಾಮಕೃಷ್ಣರ ಮಹಿಮೆ ಎಷ್ಟು ಅಮೋಘವಾದದ್ದು ಎಂಬುದನ್ನು ಆಲೋಚನೆ ಮಾಡೋಣ. ಸ್ವಾಮಿ ವಿವೇಕಾನಂದರು ಕೋಲ್ಕತ್ತಾದಲ್ಲಿ ನವಗೋಪಾಲ ಘೋಷ್ ಎಂಬ ಭಕ್ತನ ಮನೆಯಲ್ಲಿ ಶ್ರೀರಾಮಕೃಷ್ಣರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವ ಸಂದರ್ಭದಲ್ಲಿ ಎಕ್ಸ್ಟೆಂಪೋರ್ ಆಗಿ, ಆಶು ಕವಿತೆಯಾಗಿ ಒಂದು ಸ್ತೋತ್ರವನ್ನು ರಚಿಸುತ್ತಾರೆ. ನಮಗೆಲ್ಲ ಗೊತ್ತಿರುವಂತಹ ಪ್ರಸಿದ್ಧವಾದ ಸ್ತೋತ್ರ ಅದು. ಓಂ ಸ್ಥಾಪಕಾಯ ಚ ಧರ್ಮಸ್ಯ, ಧರ್ಮ ಸಂಸ್ಥಾಪನೆಯನ್ನು ಮಾಡಿದವರು, ಸರ್ವಧರ್ಮ ಸ್ವರೂಪಿಣಿ, ಸರ್ವಧರ್ಮ ಸ್ವರೂಪಕರು, ಅವತಾರ ವರಿಷ್ಠಾಯ, ಅವತಾರ ಶ್ರೇಷ್ಠರು, ಶ್ರೀರಾಮಕೃಷ್ಣಾಯ ತೇ ನಮಃ. ಈ ಕಿರು ಸ್ತೋತ್ರದಲ್ಲಿ ಅಥವಾ ಶ್ಲೋಕದಲ್ಲಿ ಶ್ರೀರಾಮಕೃಷ್ಣರ ಕುರಿತು ಸ್ವಾಮಿ ವಿವೇಕಾನಂದರು 3 ಪ್ರಧಾನ ಶಬ್ದಗಳನ್ನು ಉಪಯೋಗಿಸಿದ್ದಾರೆ. ಸ್ಥಾಪಕಾಯ ಚ ಧರ್ಮಸ್ಯ, ಸರ್ವಧರ್ಮ ಸ್ವರೂಪಿಣಿ, ಅವತಾರ ವರಿಷ್ಠಾಯ. ಈ 3 ಶಬ್ದಗಳ ಮಹಿಮೆಯನ್ನು, ಅರ್ಥವ್ಯಾಪ್ತಿಯನ್ನು ನಾವು ಎಷ್ಟು ಆಲೋಚಿಸಿದರೂ ಕಡಿಮೆಯೇ. ಶ್ರೀರಾಮಕೃಷ್ಣರ ಎತ್ತರ ಬಿತ್ತರಗಳನ್ನು ಬಿತ್ತರಿಸುವ ಅದ್ಭುತವಾದ ಶ್ಲೋಕ ಇದು. ಇಷ್ಟಕ್ಕೆ ಸ್ವಾಮಿ ವಿವೇಕಾನಂದರು ಬಿಡಲಿಲ್ಲ. ಶ್ರೀರಾಮಕೃಷ್ಣರ ಮಹಿಮೆಯನ್ನು ಅವರು ಇನ್ನೊಂದು ಪುಟ್ಟ ಶ್ಲೋಕದಲ್ಲಿ ವಿವರಿಸುತ್ತಾರೆ. ಆ ಶ್ಲೋಕ ನಿಮಗೆಲ್ಲ ಗೊತ್ತಿರುವಂತಹ ಶಕ್ತಿ ಸಮುದ್ರ ಸಮುತ್ಥತರಂಗಂ, ಪರಬ್ರಹ್ಮ ಅಂತನ್ನುವ ಸಮುದ್ರದಲ್ಲಿ ಮೇಲೆದ್ದು ಬಂದಂತಹ ಶಕ್ತಿಯ ಮಹಾನ್ ಅಲೆ, ಅಥವಾ ಶಕ್ತಿ ಸಮುದ್ರದಲ್ಲಿ ಮೇಲೆದ್ದು ಬಂದಂತಹ ಮಹಾನ್ ಅಲೆ ಅಥವಾ ಅವತಾರ, ದರ್ಶಿತ ಪ್ರೇಮ ವಿಜೃಂಭಿತ ರಂಗಂ, ಸಂಶಯ ರಾಕ್ಷಸ
ನಾಶಮಹಾಸ್ತ್ರಂ ಯಾಮಿ ಗುರುಂ ಶರಣಂ ಭವ ವೈದ್ಯಂ. ಪ್ರೇಮದ ಉತ್ಕಟ ಅಲೆಗಳಿಂದ ಕೂಡಿರುವಂತಹ ಮಹಾನ್ ಅಲೆ, ಸಂಶಯ ಅನ್ನುವ ದೊಡ್ಡ ರಾಕ್ಷಸನನ್ನು ನಾಶ ಮಾಡಿ ಹಾಕುವಂಥವರು ಭವ ವೈದ್ಯ ಗುರು ಶ್ರೀರಾಮಕೃಷ್ಣರು. ಅದ್ವಯ ತತ್ವ ಸಮಾಹಿತ ಚಿತ್ತಂ, ಅದ್ವೈತ ತತ್ವದಲ್ಲಿ ತಮ್ಮ ಚಿತ್ತವನ್ನು ಮನಸ್ಸನ್ನು ಸಮಾಹಿತಗೊಳಿಸಿಕೊಂಡವರು. ಪ್ರೋಜ್ವಲ ಭಕ್ತಿ ಪಟಾವೃತ ವೃತ್ತಂ, ಹಾಗಂತ ಭಕ್ತಿಯಲ್ಲಿ ಯಾವ ರೀತಿಯಲ್ಲೂ ಕಡಿಮೆ ಇಲ್ಲ. ಉಜ್ವಲವಾದ ಭಾವದಲೆಗಳಿಂದ ಕೂಡಿದವರು. ಕರ್ಮ ಕಲೇವರಂ ಅದ್ಭುತ ಚೇಷ್ಟಂ, ಅದ್ಭುತವಾದ ಕರ್ಮಗಳನ್ನೆಲ್ಲ ಮಾಡಿದವರು. ಯಾಮಿ ಗುರುಂ ಶರಣಂ ಭವ ವೈದ್ಯಂ. ಜಯ ನರದೇವ ನರದೇವ, ಜಯ ನರದೇವ. ನೀನು ದೇವನೂ ಹೌದು, ನರನೂ ಹೌದು, ನರದೇವ ನೀನು. ಶ್ರೀರಾಮಕೃಷ್ಣರು ಜ್ಞಾನ, ಭಕ್ತಿ, ಧ್ಯಾನ, ಕರ್ಮ ಈ ನಾಲ್ಕನ್ನೂ ತಮ್ಮ ಜೀವನದಲ್ಲಿ ಬದುಕಿ ತೋರಿಸಿದವರು. ಯೋಗ ಸಮನ್ವಯವನ್ನು ಸಾಧಿಸಿದವರು. ಶಕ್ತಿ ಸಮುದ್ರದಲ್ಲಿ ಮೇಲೆದ್ದು ಬಂದಂತಹ ಅವತಾರ ಅನ್ನುವ ಮಹಾನ್ ಅಲೆ ಇವರು ಎಂಬುದನ್ನು ಸ್ವಾಮೀಜಿ ಈ ಸ್ತೋತ್ರದಲ್ಲಿ ಪ್ರತಿಪಾದಿಸಿದ್ದಾರೆ. ಯಾವ ನರೇಂದ್ರ ಶ್ರೀರಾಮಕೃಷ್ಣರನ್ನು ಒಪ್ಪಿ ಸ್ವೀಕರಿಸಲಿಕ್ಕೆ 5.5 ವರ್ಷಗಳ ಕಾಲ ನಿರಂತರವಾಗಿ ಒದ್ದಾಡಿದನೋ, ಒಂದೇ ಸಮನೆ ಅವರನ್ನು ಪರೀಕ್ಷೆ ಮಾಡಿದನೋ, ವಿಶ್ಲೇಷಣೆ ಮಾಡಿದನೋ, ಅದೇ ನರೇಂದ್ರ ಮುಂದೆ ಶ್ರೀರಾಮಕೃಷ್ಣರ ಆ ಮಾತು, ಯಾವ ಮಾತು? ಯಾರು ರಾಮನಾಗಿದ್ದನೋ, ಯಾರು ಕೃಷ್ಣನಾಗಿದ್ದನೋ ಅವನೇ ಇಂದು ಶ್ರೀರಾಮಕೃಷ್ಣನಾಗಿ ಬಂದಿದ್ದಾನೆ ಎಂಬ ಮಾತನ್ನು ಒಂದು ಸ್ತೋತ್ರ ರೂಪದಲ್ಲಿ ಅದ್ಭುತವಾಗಿ ಪ್ರಸ್ತುತಪಡಿಸುತ್ತಾರೆ. ಆ ಸ್ತೋತ್ರವನ್ನು ನೋಡೋಣ. ಯಾರ ಪ್ರೇಮದ ಪರಮಪೂರವು ನೀಚರೆದೆಗೂ ಹರಿಯಿತು. ರಾಮ ಎಂಥವನು? ಅವನ ಪ್ರೇಮದ ಮಹಾನ್ ಪೂರ ಅಲೆಯು ಪ್ರತಿಯೊಬ್ಬರನ್ನು ಅಪ್ಪಿಕೊಂಡಿತು. ಯಾವ ಲೋಕಾತೀತ ಮಹಿಮನ, ಅವನು ಲೋಕಕ್ಕೆ ಅತೀತನಾಗಿರುವ ಮಹಿಮ. ಅವನ ಕರುಣೆ ಲೋಕಕ್ಕಾಗಿ ತುಡಿಯಿತು. ಯಾವ ಲೋಕಾತೀತ ಮಹಿಮನ ಕರುಣೆ ಲೋಕಕ್ಕೆ ತುಡಿಯಿತು. ಯಾವನ ಪ್ರತಿ ಮಹಿಮನೋ ಮೇಣ್ ಮಾತೆ ಸೀತೆಯ ನಾಥನು. ಶ್ರೀರಾಮಕೃಷ್ಣರು ಎಂಥವರು? ಅಪ್ರತಿ ಮಹಿಮರು. ರಾಮ ಅಂಥವನು. ಮಾತೆ ಸೀತೆಯ ನಾಥ. ಯಾರು ಸೀತೆಯ ಭಕುತಿಯಿಂದಲೇ ಜ್ಞಾನ ದೇಹದಿ ವ್ಯಾಪ್ತನೋ, ಸೀತೆಯ ಭಕ್ತಿಗೆ ಒಲಿದು ಅವನು ಜ್ಞಾನ ಅಂತನ್ನುವ ದೇಹವನ್ನು ಧರಿಸಿ ಬಂದಿದ್ದಾನೆ, ಅಂತಹ ರಾಮ. ಇನ್ನು ಕೃಷ್ಣ ಎಂಥವನು? ಯಾರು ಮಧುತರ ಶಾಂತ ಗೀತೆಯ ಯುದ್ಧರಂಗದಿ ಮೊಳಗುತ್ತ, ಯುದ್ಧರಂಗದಲ್ಲಿ, ಭಯಂಕರ ಯುದ್ಧರಂಗದಲ್ಲಿ ಮಧುತರವಾದ ಗೀತೆಯನ್ನು, ಶಾಂತ ಗೀತೆಯನ್ನು ಮೊಳಗುತ್ತ ಪ್ರಳಯ ಶಬ್ದವ ಸ್ತಬ್ಧಗೊಳಿಸುತ್ತ, ಸಿಂಹನಾದವ ಸಿಡಿಸುತ್ತ, ಪ್ರಳಯ ಶಬ್ದವನ್ನೂ ಹೆದರಿಸುವಂತೆ, ಹಿಮ್ಮೆಟ್ಟಿಸುವಂತೆ ಸಿಂಹನಾದದಿಂದ ಕೂಡಿದ ಮಹಾನ್ ಗೀತಾಮೃತ ಸಂದೇಶವನ್ನು ಮೊಳಗಿದ, ಮೋಹ ತಿಮಿರವ ನಿಲ್ಲಗೈಯುತ, ಮೋಹ ತಿಮಿರವ ನಿಲ್ಲಗೈಯುತ ಕೃಷ್ಣ ರೂಪದಿ ನಿಂದನೋ. ಮೋಹದ ಎಂತನ್ನುವ ಕತ್ತಲೆಯನ್ನು ನಾಶ ಮಾಡಿ
ಕೃಷ್ಣ ರೂಪದಿಂದ ಮೊಳಗಿದಂಥವನು, ಅವನೇ ಇಂದಿಗೆ ರಾಮಕೃಷ್ಣನ ಹೆಸರೊಳೆಸೆಯುತ್ತಲಿರುವನು. ಹೀಗೆ ಸ್ವಾಮೀಜಿಯವರು ಈ ಸ್ತೋತ್ರದಲ್ಲಿ ಅವರು ಅದನ್ನು ಮೂಲದಲ್ಲಿ ಸಂಸ್ಕೃತದಲ್ಲಿ ರಚನೆ ಮಾಡಿದ್ದು, ರಾಮ ಎಂಥವನು ಕೃಷ್ಣ ಎಂಥವನು, ಶ್ರೀರಾಮಕೃಷ್ಣರು ರಾಮ ಮತ್ತು ಕೃಷ್ಣ ಎರಡೂ ಒಂದಾಗಿ ಆಗಮಿಸಿದ್ದಾರೆ ಎಂಬುದನ್ನು ಅದ್ಭುತವಾಗಿ ಪ್ರತಿಫಲಿಸಿದ್ದಾರೆ. ಶ್ರೀರಾಮಕೃಷ್ಣರನ್ನು ಸ್ವಾಮೀಜಿ ಅರ್ಥ ಮಾಡಿಕೊಂಡ ರೀತಿ ಬಹಳ ವಿಶೇಷವಾದದ್ದು. ಅದು ಇತರರಿಗಿಂತ ಬಹಳ ಭಿನ್ನವಾದದ್ದು. ಅದನ್ನು ಸ್ವಾಮೀಜಿ ಮ್ಯಾಟರ್ ಫಾರ್ ಸೀರಿಯಸ್ ಥಾಟ್, ಎ ಮ್ಯಾಟರ್ ಫಾರ್ ಸೀರಿಯಸ್ ಥಾಟ್ ಅಂತನ್ನುವ ಒಂದು ಲೇಖನದಲ್ಲಿ ವ್ಯಕ್ತಪಡಿಸುತ್ತಾರೆ. ಅದನ್ನು ಶ್ರೀ ಕುವೆಂಪು ಅವರು ಶ್ರೀರಾಮಕೃಷ್ಣ ವಚನವೇದದ ಮುನ್ನುಡಿಯಲ್ಲಿ ಉದ್ಧರಿಸುತ್ತಾರೆ. ಆ ಮಾತುಗಳನ್ನು ಹಾಗೆಯೇ ನೆನಪಿಸಿಕೊಳ್ಳೋಣ. ಅವು ಅದ್ಭುತವಾಗಿವೆ, ಪ್ರಚಂಡ ಅರ್ಥಗರ್ಭಿತವಾಗಿವೆ. ಈ ಅಸೀಮ ಅನಂತ ಭಾವವು, ಈ ಅಸೀಮ ಅನಂತ ಭಾವವು ಅಂದರೆ ಭಗವತ್ ಭಾವ ಅಥವಾ ಶ್ರೀರಾಮಕೃಷ್ಣರು ಸನಾತನ ಧರ್ಮ ಮತ್ತು ಶಾಸ್ತ್ರಗಳಲ್ಲಿ ನಿಹಿತವಾಗಿದ್ದರು. ಧರ್ಮ ಶಾಸ್ತ್ರ ಇವುಗಳಲ್ಲಿ ಈ ಅಸೀಮ ಅನಂತ ಭಾವ ಅಂತನ್ನುವ ಭಗವತ್ ಶಕ್ತಿ ಅಡಕವಾಗಿದ್ದರೂ ಕೂಡ ಕೆಲವು ಕಾಲ ಮಾತ್ರ ಪ್ರಚ್ಛನ್ನವಾಗಿದ್ದ, ಕೆಲವು ಕಾಲ ಮಾತ್ರ ಗುಪ್ತವಾಗಿದ್ದಂತಹ ಈ ಅಸೀಮ ಅನಂತ ಭಾವವು ನವಯುಗಾವತಾರನಿಂದ ಪುನರಾವಿಷ್ಕೃತವಾಗಿ ಪಾಂಚಜನ್ಯ ಸದೃಶವಾದ ಉಚ್ಚ ನಿನಾದದಿಂದ ಮಾನವ ಸಮಾಜದಲ್ಲಿ ಘೋಷಿತವಾಗುವುದು. ಈ ನವಯುಗ ಪ್ರವರ್ತಕನಾದ ಭಗವಾನ್ ಶ್ರೀರಾಮಕೃಷ್ಣನು ಹಿಂದೆ ಅವತರಿಸಿದ ಯುಗ ಪ್ರವರ್ತಕ ಸಮೂಹದ ಪುನಃಸಂಸ್ಕೃತ ಮಹಾಪ್ರಕಾಶವಾಗಿದ್ದಾನೆ. ಶ್ರೀರಾಮಕೃಷ್ಣರು ಹೇಗೆ ನವಯುಗ ಪ್ರವರ್ತಕರು, ನವಯುಗ ಪ್ರವರ್ತಕರು ಹಿಂದೆ ಅವತರಿಸಿದ ಎಲ್ಲ ಅವತಾರ ಪುರುಷರ ಪುನಃಸಂಸ್ಕೃತ ಹೈಲಿ ರಿಫೈನ್ಡ್ ಮಹಾಪ್ರಕಾಶ ಶ್ರೀರಾಮಕೃಷ್ಣರು. ಯಾವ ಶಕ್ತಿಯ ಉನ್ಮೇಷ ಮಾತ್ರದಿಂದಲೇ ದಿಗ್ದಿಗಂತ ವ್ಯಾಪಿಯಾದ ಪ್ರತಿಧ್ವನಿಯಿಂದ ಈ ಜಗತ್ತು ಜಾಗೃತವಾಗಿರುವುದು, ಆ ಶಕ್ತಿಯ ಪೂರ್ಣತ್ವವನ್ನು ಭಾವಿಸು, ಅನುಭವಿಸು. ಯಾವ ಒಂದು ಮಹಾನ್ ಶಕ್ತಿ ಕಣ್ಣು ರೆಪ್ಪೆ ಮಿಟುಕಿಸುವಷ್ಟರಿಂದಲೇ ಜಗತ್ತು ಹುಟ್ಟುತ್ತದೆ ಸಾಯುತ್ತದೆಯೋ ಅಂತಹ ಆ ಮಹಾನ್ ಶಕ್ತಿಯನ್ನು ನೀನು ಸ್ವಲ್ಪ ಇಮ್ಯಾಜಿನ್ ಮಾಡಲಿಕ್ಕೆ ನೋಡು. ಅದೇ ಶ್ರೀರಾಮಕೃಷ್ಣರು ಎಂದು ಸ್ವಾಮಿ ವಿವೇಕಾನಂದರು ಅದ್ಭುತವಾಗಿ ಬರೆದಿದ್ದಾರೆ. ತಮ್ಮ ಸೋದರ ಸನ್ಯಾಸಿಯೊಬ್ಬನಿಗೆ ಬರೆದ ಪತ್ರದಲ್ಲಿ ಸ್ವಾಮೀಜಿ ಶ್ರೀರಾಮಕೃಷ್ಣರ ಮಹಿಮೆಯನ್ನು ಮತ್ತೊಮ್ಮೆ ಎತ್ತಿ ಹಿಡಿಯುತ್ತಾರೆ. ಆ ಮಾತುಗಳಲ್ಲಿ ಬರುವ ಒಂದು ಮಾತನ್ನು ನಾವು ಈಗ ನೋಡೋಣ. ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ, ಶ್ರೀರಾಮಕೃಷ್ಣರು ಎಂಥವರು ಎಂದರೆ ವೇದ ವಾರಿಧಿ ಮಥನದಿಂ ಬಂದ ಸುಧಿಯು. ವೇದಗಳು ಅಂತನ್ನುವ ಸಮುದ್ರ, ವೇದಗಳು ಅಂತನ್ನುವ ಸಮುದ್ರ ಅದನ್ನು ಕಡೆದಾಗ ಹೊರಹೊಮ್ಮಿದಂತಹ ಅಮೃತ, ಅಮೃತ ಶ್ರೀರಾಮಕೃಷ್ಣರು. ಹರಿಹರ ಬ್ರಹ್ಮಾದಿ ಸುರರ ಬಲನಿಧಿಯು. ಹರಿ, ಹರ, ಬ್ರಹ್ಮ ಮುಂತಾದ ದೇವದೇವಿಯರ ಶಕ್ತಿಯೆಲ್ಲವೂ ಸಮಗ್ರೀಕರಿಸಲ್ಪಟ್ಟಂತಹ ರೂಪ ಶ್ರೀರಾಮಕೃಷ್ಣರು.
ತುಂಬಿ ತುಳುಕುತಿಹುದದುವೇ ಪೂರ್ಣ ರೂಪದಲ್ಲಿ, ತುಂಬಿ ತುಳುಕುತಿಹುದದುವೇ ಪೂರ್ಣ ರೂಪದಲ್ಲಿ ಅವತಾರ ಸಾರ ಶ್ರೀರಾಮಕೃಷ್ಣರಲ್ಲಿ. ಆ ಶಕ್ತಿ ದೇವತೆಗಳ ಶಕ್ತಿ, ಅಮೃತಸ್ಯ ಅವ್ಯಯಸ್ಯ ಚ ಆದಂತಹ ಬ್ರಹ್ಮಶಕ್ತಿ ಶ್ರೀರಾಮಕೃಷ್ಣರಲ್ಲಿ ತುಂಬಿ ತುಳುಕುತ್ತಲಿದೆ, ಪೂರ್ಣ ರೂಪದಲ್ಲಿ ತುಂಬಿ ತುಳುಕುತ್ತಲಿದೆ ಎಂದು ಸ್ವಾಮೀಜಿ ಹೇಳಬೇಕಾದರೆ ಶ್ರೀರಾಮಕೃಷ್ಣರು ಅವರಿಗೆ ಎಂತಹ ಅನುಭವವನ್ನು ಮಾಡಿಸಿಕೊಟ್ಟಿರಬೇಕು. ಸ್ವಾಮೀಜಿ 27-28 ವರ್ಷದವರಾಗಿದ್ದಾಗ ವಾರಾಣಸಿಗೆ ಹತ್ತಿರದಲ್ಲಿ ಇರುವಂತಹ ಘಾಜಿಪುರ ಎಂಬಲ್ಲಿಗೆ ಹೋಗಿ ಅಲ್ಲಿ ಇದ್ದಂತಹ ಪ್ರಸಿದ್ಧ ಯೋಗಿವರ ಪವಾಹಾರಿ ಬಾಬಾ ಅವರನ್ನು ಭೇಟಿಯಾಗಿ ಅವರಿಂದ ಯೋಗ ದೀಕ್ಷೆಯನ್ನು ಯಾಚಿಸುತ್ತಾರೆ. ಅವತ್ತು ರಾತ್ರಿ ಸ್ವಾಮಿ ವಿವೇಕಾನಂದರಿಗೆ ಶ್ರೀರಾಮಕೃಷ್ಣರ ಆ ದೇದೀಪ್ಯಮಾನವಾದ ಮುಖದ ದರ್ಶನ ಆಗುತ್ತದೆ. ಅದು ಕೆಲವು ಗಂಟೆಗಳ ಕಾಲ ಹಾಗೆಯೇ ಅವರ ಮುಂದೆ ಇತ್ತು. ಈ ದರ್ಶನಾನುಭವ ಹಲವು ದಿನಗಳು ಮುಂದುವರಿಯುತ್ತದೆ. ಆಗ ಸ್ವಾಮೀಜಿ ಪವಾಹಾರಿ ಬಾಬಾ ಅವರಿಂದ ದೀಕ್ಷೆಯನ್ನು ಪಡೆದು ತಾವು ಹೊಸದಾಗಿ ಪಡೆದುಕೊಳ್ಳುವಂಥದ್ದೇನೂ ಇಲ್ಲ, ತಾವು ಅದಾಗಲೇ ಶ್ರೀರಾಮಕೃಷ್ಣರಿಂದ ಪಡೆಯಬೇಕಾದುದೆಲ್ಲವನ್ನೂ ಪಡೆದುಕೊಂಡು ಆಗಿದೆ ಎಂದು ತೃಪ್ತರಾಗುತ್ತಾರೆ. ಆಗ ಅವರು ತಮ್ಮ ಪ್ರಿಯ ಬಂಧುವಾದಂತಹ ಕಾಶಿಯಲ್ಲಿ ಇರುವ ಪ್ರಮದದಾಸ ಮಿತ್ರರಿಗೆ ಒಂದು ಪತ್ರದಲ್ಲಿ ಬರೆಯುತ್ತಾರೆ, ಈಗ ನನ್ನ ಅಂತಿಮ ಮಹಾ ನಿರ್ಣಯವೇನೆಂದರೆ ಶ್ರೀರಾಮಕೃಷ್ಣರಿಗೆ ಯಾರೂ ಸರಿಸಾಟಿ ಇಲ್ಲ. ಈ ಬಗೆಯ ಅದ್ಭುತ ಪರಿಪೂರ್ಣತೆಯನ್ನು ಜಗತ್ತು ಹಿಂದೆಂದೂ ಕಂಡಿರಲಿಲ್ಲ. ಸಮಸ್ತ ಜೀವಿಗಳ ಕುರಿತಾದ ಅವರ ಅದ್ಭುತ ಅಹೈತುಕ ಕರುಣೆ, ಬದ್ಧ ಮಾನವರ ಕುರಿತಾದ ಅವರ ಅಪಾರ ಅನುಕಂಪೆ, ಇದನ್ನು ನಾವು ಮತ್ತೆಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ? ಅವರೇ ಹೇಳಿರುವಂತೆ ಅವರು ಅವತಾರ ಪುರುಷರೇ ಆಗಿರಬೇಕು, ಅಥವಾ ವೇದಾಂತದಲ್ಲಿ ಬರುವಂತಹ ಯಾವ ವ್ಯಕ್ತಿ ಯುಗ ಯುಗದಲ್ಲಿ ಜೀವಿಗಳ ಪುನರುತ್ಥಾನವನ್ನು ಮಾಡಲಿಕ್ಕೆ ಅವತರಿಸಿ ಬರುವಂತಹ ಆಧಿಕಾರಿಕ ಪುರುಷನೇ ಆಗಿರಬೇಕು. ಅನಂತರ ಸ್ವಾಮೀಜಿ ಹೇಳುತ್ತಾರೆ, ಶ್ರೀರಾಮಕೃಷ್ಣರು ನನ್ನ ಒಂದೇ ಒಂದು ಕೋರಿಕೆಯನ್ನು ಅಲ್ಲಗಳೆದವರಲ್ಲ. ನನ್ನ ಸಾವಿರಾರು ತಪ್ಪುಗಳನ್ನು ಅವರು ಕ್ಷಮಿಸಿದ್ದಾರೆ. ಅವರಿಂದ ನನಗೆ ದೊರೆತಂತಹ ಪ್ರೀತಿ ನನ್ನ ತಾಯಿ ತಂದೆಯರಿಂದಲೂ ದೊರೆಯಲಿಲ್ಲ. ನಾನು ಜಗತ್ತಿನಲ್ಲಿ ಯಾವ ಯಾವ ಒಳ್ಳೆಯ ಕಾರ್ಯಗಳನ್ನು ಶರೀರ, ಮಾತು, ಮನಸ್ಸಿನಿಂದ ಮಾಡಿದ್ದೇನೆಯೋ, ಇತರರಿಗೆ ಒಳಿತನ್ನುಂಟು ಮಾಡುವಂತಹ ಒಂದೇ ಒಂದು ಮಾತು ನನ್ನ ಬಾಯಿಯಿಂದ ಹೊರಕ್ಕೆ ಬಂದಿದ್ದರೆ ಅದೆಲ್ಲವೂ ಶ್ರೀರಾಮಕೃಷ್ಣರದು. ಇದು ಶ್ರೀರಾಮಕೃಷ್ಣರನ್ನು ಸ್ವಾಮೀಜಿ ಕಂಡ ರೀತಿ. ಇನ್ನೊಂದು ಸಂದರ್ಭದಲ್ಲಿ ಸ್ವಾಮಿ ಯೋಗಾನಂದರ ಬಳಿ ಹೇಳುತ್ತಾರೆ, ದ ಫ್ಯಾಕ್ಟ್ ಇಸ್ ದಿಸ್ ಶ್ರೀ ರಾಮಕೃಷ್ಣ ಇಸ್ ಫಾರ್ ಗ್ರೇಟರ್ ದೆನ್ ಆಲ್ ಹಿಸ್ ಡಿಸೈಪಲ್ಸ್ ಅಂಡರ್ಸ್ಟುಡ್ ಹಿಮ್ ಟು ಬಿ. ಶ್ರೀರಾಮಕೃಷ್ಣರನ್ನು ಅವರ ಶಿಷ್ಯರು ಯಾವ ರೀತಿ ಅರ್ಥ ಮಾಡಿಕೊಂಡಿದ್ದಾರೆಯೋ ಅದಕ್ಕಿಂತ ಅವರು ಬಹಳ ಬಹಳ ದೊಡ್ಡವರು.
He is the embodiment of infinite spiritual ideas, capable of manifesting in infinite ways. ಅನಂತ ಆಧ್ಯಾತ್ಮಿಕ ಭಾವಗಳು ಅನಂತ ಬಗೆಯಲ್ಲಿ ಅಭಿವ್ಯಕ್ತಿಯನ್ನು ಹೊಂದುವ ಸಾಧ್ಯತೆಗಳಿಂದ ಕೂಡಿದವುಗಳು. ಅವುಗಳ ಮೂರ್ತ ರೂಪ ಶ್ರೀರಾಮಕೃಷ್ಣರು. Even if we put a limit to the knowledge of Brahman, ಬ್ರಹ್ಮಜ್ಞಾನಕ್ಕೂ ನಾವು ಒಂದು ಮಿತಿಯನ್ನು ಹಾಕಬಹುದೇನೋ, ಆದರೆ one cannot measure the unfathomable depths of our master's mind. ಶ್ರೀರಾಮಕೃಷ್ಣರ ಮನಸ್ಸಿನ ಆಳ ಅಗಲಗಳಿಗೆ ನಾವು ಮಿತಿಯನ್ನು ಹಾಕಲು ಸಾಧ್ಯವಿಲ್ಲ. ಸ್ವಾಮೀಜಿ ಅವರನ್ನು ಒಮ್ಮೆ ಗಿರೀಶ್ ಚಂದ್ರ ಘೋಷ್, ನೀವು ಶ್ರೀರಾಮಕೃಷ್ಣರ ಜೀವನ ಚರಿತ್ರೆಯನ್ನು ಯಾಕೆ ಬರೆಯಬಾರದು ಎಂದು ಪ್ರಶ್ನಿಸುತ್ತಾನೆ. ಆಗ ಸ್ವಾಮೀಜಿ ಭಾವದಿಂದ ತುಂಬಿ ಗದ್ಗದಿತ ಕಂಠರಾಗಿ, ಗಿರೀಶ್, ನೀನು ನನಗೆ ಪರ್ವತವನ್ನು ಕುಟ್ಟಿ ಪುಡಿ ಮಾಡಲಿಕ್ಕೆ ಹೇಳು, ಸಮುದ್ರದ ನೀರನ್ನೆಲ್ಲ ಕುಡಿದು ಬಿಡಲಿಕ್ಕೆ ಹೇಳು, ಅದನ್ನು ನಾನು ಮಾಡುತ್ತೇನೆ. ಆದರೆ ಶ್ರೀರಾಮಕೃಷ್ಣರ ಜೀವನ ಚರಿತ್ರೆಯನ್ನು ಬರೆಯುವ ಕೆಲಸ ಇದು ನನ್ನಿಂದ ಸಾಧ್ಯ ಇಲ್ಲ ಎಂದು ಹೇಳುತ್ತಾರೆ. ಏಕೆಂದರೆ ಶ್ರೀರಾಮಕೃಷ್ಣರನ್ನು ಭಾವಿಸಲಿಕ್ಕೆ ಹೋಗಿ ಸ್ವಾಮೀಜಿ ಶ್ರೀರಾಮಕೃಷ್ಣರೇ ಆಗಿಬಿಡುತ್ತಿದ್ದರು. ಇನ್ನು ಅಲ್ಲಿ ಬರೆಯಲಿಕ್ಕೆ, ಹೇಳಲಿಕ್ಕೆ ಯಾರಿದ್ದಾರೆ? ಹೀಗಿದ್ದೂ ಕೂಡ ಸ್ವಾಮೀಜಿ ಶ್ರೀರಾಮಕೃಷ್ಣರ ಜೀವನ ಚರಿತ್ರೆಯೊಂದನ್ನು ನಮಗೆ ನೀಡಿದ್ದಾರೆ. ಯಾವುದದು? ಅದು ಖಂಡನ ಭವಬಂಧನ ಜಗವಂದನ ವಂದಿತೋಮಾಯಿ, ನಿರಂಜನ ನಿರ್ಗುಣ ಗುಣಮಯಿ, ನಿರಂಜನ ನರರೂಪಧರ ನಿರ್ಗುಣ ಗುಣಮಯಿ. ನಾವು ಪ್ರತಿದಿನ ಶ್ರೀರಾಮಕೃಷ್ಣರ ಆರತಿಯಲ್ಲಿ ಹೇಳುವಂತಹ ಆ ಸ್ತೋತ್ರ, ಅದು ಶ್ರೀರಾಮಕೃಷ್ಣರ ಅದ್ಭುತವಾದ ಜೀವನ ಚರಿತ್ರೆ ಸ್ವಾಮೀಜಿ ನಮಗೆ ನೀಡಿದ್ದು. ಅದರಲ್ಲಿ ಒಂದಕ್ಕಿಂತ ಒಂದು ಅದ್ಭುತವಾದ ಭಾವಭರಿತವಾದಂತಹ ಸಂಸ್ಕೃತ ಶಬ್ದಗಳನ್ನು ಸ್ವಾಮೀಜಿ ಶ್ರೀರಾಮಕೃಷ್ಣರನ್ನು ಪ್ರತಿನಿಧಿಸಲು ಉಪಯೋಗಿಸಿದ್ದಾರೆ. ಖಂಡನ ಭವಬಂಧನ, ಭವಬಂಧನವನ್ನು ಖಂಡಿಸುವಾತನೇ, ಲೋಕವೇ ವಂದಿಸುವಾತನೇ, ವಂದಿಸುವೆನು ನಿನಗೆ. ನಿರಂಜನ ನಿರ್ಗುಣ ಗುಣಮಯನೇ, ವಂದಿಸುವೆವು ನಿನಗೆ. ಅದರಲ್ಲಿ ಬರುವ ಇನ್ನೊಂದು ಸಾಲು ಭಾಸ್ವರ, ಭಾವಸಾಗರ, ಬೆಳಕಿನ ಲೋಕ ಶ್ರೀರಾಮಕೃಷ್ಣರು, ಭಾವಗಳ ಸಾಗರ ಶ್ರೀರಾಮಕೃಷ್ಣರು, ಚಿರ ಉನ್ಮದ, ಯಾವಾಗಲೂ ಭಗವದುನ್ಮತ್ತ ಗಾಡ್ ಇಂಟಾಕ್ಸಿಕೇಟೆಡ್ ಸ್ಟೇಟ್ ಸ್ಥಿತಿಯಲ್ಲಿ ಇರುವವರು, ಪ್ರೇಮ ಪಾಥಾರ್, ಪ್ರೇಮದ ಮಹಾನ್ ಸಾಗರ. ನಮೋ ನಮೋ ಪ್ರಭು ವಾಕ್ಯಮನಾತೀತ. ಹೇ ಪ್ರಭು, ನಮಸ್ಕಾರ ನಮಸ್ಕಾರ, ನೀನು ವಾಕ್ಯಕ್ಕೂ ಮನಸ್ಸಿಗೂ ಅತೀತ, ಮನೋವಚನೈಕಾಧಾರ್. ಪ್ರಭು ಮನೋವಚನೈಕಾಧಾರ್, ಮನಸ್ಸಿಗೂ ವಚನಕ್ಕೂ ಆಧಾರ ಸ್ವರೂಪಿಯಾದವನು ನೀನು. ನಮೋ ನಮೋ ಪ್ರಭು. ಹೀಗೆ ಶ್ರೀರಾಮಕೃಷ್ಣರನ್ನು ಸ್ವಾಮಿ ವಿವೇಕಾನಂದರು ಅರ್ಥ ಮಾಡಿಕೊಂಡ ರೀತಿ ಅದ್ಭುತವಾದದ್ದು. ಸ್ವಾಮಿ ಶುದ್ಧಾನಂದರ ಹತ್ತಿರ ಹೇಳುತ್ತಾರೆ, ಸ್ಟಡಿ ಅಂಡ್ ಮೆಡಿಟೇಟ್
study and meditate as much as you can with all your little intellect this strange life of Sri Ramakrishna. ನಿಮ್ಮ ಅಲ್ಪ ಬುದ್ಧಿ ಮನಸ್ಸುಗಳಿಂದ ನಿಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಈ ಅದ್ಭುತ ವ್ಯಕ್ತಿ ಶ್ರೀರಾಮಕೃಷ್ಣರ ಜೀವನವನ್ನು ಅಧ್ಯಯನ ಮಾಡಿ, ಧ್ಯಾನ ಮಾಡಿ. The more you study, more joy you will going to realize and more you will be merged in him. ಅವರನ್ನು ಹೆಚ್ಚೆಚ್ಚು ಅಧ್ಯಯನ ಮಾಡಿದಷ್ಟು ನಿಮ್ಮ ಮನಸ್ಸು ಆನಂದ ಪರಿಪೂರ್ಣವಾಗುತ್ತದೆ, ಮನಸ್ಸು ಅವರಲ್ಲಿ ಐಕ್ಯವಾಗುತ್ತದೆ. ನಾವು ಸ್ವಾಮಿ ವಿವೇಕಾನಂದರ ಗುರು ಶ್ರೀರಾಮಕೃಷ್ಣ ಈ ಶೀರ್ಷಿಕೆಯಲ್ಲಿ ಮೊದಲ ಭಾಗದಲ್ಲಿ ಶ್ರೀರಾಮಕೃಷ್ಣರು ನರೇಂದ್ರನನ್ನು ಹೇಗೆ ಕಂಡರು ಎಂಬುದನ್ನು, ಎರಡನೇ ಭಾಗದಲ್ಲಿ ಸ್ವಾಮೀಜಿ ಶ್ರೀರಾಮಕೃಷ್ಣರನ್ನು ಹೇಗೆ ಕಂಡರು ಎಂಬುದನ್ನು ನೋಡಿದೆವು. ಈಗ ಕೊನೆಯ ಭಾಗವಾಗಿ ಶ್ರೀರಾಮಕೃಷ್ಣರು ಶ್ರೀ ಸ್ವಾಮಿ ವಿವೇಕಾನಂದರಿಗೆ ಆಧ್ಯಾತ್ಮಿಕ ಶಿಕ್ಷಣವನ್ನು ಯಾವ ರೀತಿ ನೀಡಿದರು. ಅವರು ನರೇಂದ್ರನಿಗೆ ಆಧ್ಯಾತ್ಮಿಕ ಶಿಕ್ಷಣವನ್ನು ಮೌಖಿಕವಾಗಿ ನೀಡುವುದಕ್ಕಿಂತ, ತಮ್ಮ ಜೀವನದಿಂದ ನೀಡುವುದಕ್ಕಿಂತ ಹೆಚ್ಚಾಗಿ ಮಾನಸಿಕವಾಗಿ ಆಧ್ಯಾತ್ಮಿಕ ಸ್ತರದಿಂದ ನೀಡಿದ್ದಾರೆ. ನರೇಂದ್ರನ ಆಧ್ಯಾತ್ಮಿಕ ದೃಷ್ಟಿಕೋನವನ್ನು ವಿಶಾಲಗೊಳಿಸಿದ, ಸರ್ವತೋಮುಖವಾಗಿಸಿದ ಶ್ರೇಯಸ್ಸು ಗುರು ಶ್ರೀರಾಮಕೃಷ್ಣರದು. ನರೇಂದ್ರ ಮುಂದೆ ಜಗತ್ತಿನಲ್ಲಿ ತನ್ನೊಳಗಿರುವ ಅಪಾರ ಶಕ್ತಿಯಿಂದ ಯಾವುದೋ ಒಂದು ಮತ ಪಂಥವನ್ನು ಸ್ಥಾಪನೆ ಮಾಡಿ ಅದರ ಗುರುವಾಗಿ ಇರುವಂತಾಗಬಾರದು. ಅವನು ಇಡೀ ವಿಶ್ವಕ್ಕೆ ಸಮನ್ವಯದ ಸಂದೇಶವನ್ನು, ಸ್ವೀಕಾರದ ಸಂದೇಶವನ್ನು, ಸನಾತನ ಧರ್ಮದ ಶಾಶ್ವತ ಮೌಲ್ಯಗಳನ್ನು ಪ್ರತಿನಿಧಿಸುವಂತಹ ಮಹಾನ್ ಪ್ರವಾದಿ ಜಗದ್ಗುರು ಆಗಬೇಕು ಎಂದು ಕಾಳಜಿ ವಹಿಸಿ ಅದೇ ರೀತಿ ಅವನನ್ನು ತರಬೇತುಗೊಳಿಸಿದವರು ಶ್ರೀರಾಮಕೃಷ್ಣರು. ನರೇಂದ್ರ ಬ್ರಹ್ಮನ ಆದ್ಯಾಶಕ್ತಿಯನ್ನು, ಸೃಷ್ಟಿ ಸ್ಥಿತಿ ಲಯಕಾರಿಯಾದ ಕಾಳಿ ಶಕ್ತಿಯನ್ನು ಒಪ್ಪುತ್ತಿರಲಿಲ್ಲ. ಭಗವಂತನ ಸಗುಣ ಸಾಕಾರ ಸ್ವರೂಪವನ್ನು ಮಾನ್ಯ ಮಾಡುತ್ತಿರಲಿಲ್ಲ. ಶ್ರೀರಾಮಕೃಷ್ಣರು ನರೇಂದ್ರ ಕಾಳಿಯನ್ನು ಒಪ್ಪುವಂತೆ ಮಾಡುತ್ತಾರೆ. ಅವರ ಪ್ರಕಾರ ಇದೊಂದು ಅದ್ಭುತವಾದ ಅಚೀವ್ಮೆಂಟ್. ಹೌದೇ ಹೌದು. ಶ್ರೀರಾಮಕೃಷ್ಣರು ನರೇಂದ್ರನನ್ನು ಅತ್ಯುನ್ನತ ಅದ್ವೈತ ಸಾಕ್ಷಾತ್ಕಾರ, ಯಾವುದದು? ಸರ್ವಂ ಖಲ್ವಿದಂ ಬ್ರಹ್ಮ, ಎಲ್ಲವೂ ಬ್ರಹ್ಮವಸ್ತುವೇ ಆಗಿದೆ, ನಾನು ಬ್ರಹ್ಮವಸ್ತುವೇ ಆಗಿದ್ದೇನೆ, ಆ ಅನುಭವವನ್ನು ಸ್ಪರ್ಶ ಮಾತ್ರದಿಂದ ಮಾಡಿಸಿಕೊಡುತ್ತಾರೆ. ಅಲ್ಲದೆ ಧರ್ಮದ ಪ್ರತಿಯೊಂದು ಕವಲುಗಳನ್ನು ಗೌರವದಿಂದ ಕಾಣುವ, ಅದನ್ನು ಮಾನ್ಯ ಮಾಡುವ ವಿಶಾಲ ಹೃದಯವಂತಿಕೆಯನ್ನು ನರೇಂದ್ರನಿಗೆ ಕಲಿಸಿಕೊಡುತ್ತಾರೆ. ಉದಾಹರಣೆಗೆ, ನರೇಂದ್ರ ತಂತ್ರ ಸಾಧನೆಯ ಮಾರ್ಗವನ್ನು ಒಪ್ಪುತ್ತಿರಲಿಲ್ಲ. ಶ್ರೀರಾಮಕೃಷ್ಣರು ಅವನು ಅದನ್ನು ಅರ್ಥಪಡಿಸುವಂತೆ ವಿವರಿಸಿ ಹೇಳಿದರು. ನರೇಂದ್ರ ರಾಧಾಕೃಷ್ಣರ ಪ್ರೇಮವನ್ನು ಒಪ್ಪುತ್ತಿರಲಿಲ್ಲ. ಶ್ರೀರಾಮಕೃಷ್ಣರು ಅವನು ಅದನ್ನು ಒಪ್ಪುವಂತೆ ಅನುಭವ ಮಾಡಿಸಿಕೊಟ್ಟರು. ಅವತಾರ ತತ್ವವನ್ನು ಮಾನ್ಯ ಮಾಡುತ್ತಿರಲಿಲ್ಲ. ಈಗ ಶ್ರೀರಾಮಕೃಷ್ಣರ ಜೀವನವನ್ನು ನೋಡಿ ಅವತಾರ ತತ್ವವನ್ನು ಅವನು ಒಪ್ಪಿಕೊಳ್ಳುವಂತೆ ಆಯಿತು. ಎಲ್ಲಕ್ಕಿಂತ ಹಿರಿದಾಗಿ ಇಂದಿನ ಯುಗಕ್ಕೆ ಯುಗ ಧರ್ಮವಾಗಿ ಜೀವ ಶಿವ ಸೇವೆಯ ಮಹಾನ್ ಸಂದೇಶವನ್ನು ಶ್ರೀರಾಮಕೃಷ್ಣರು
ಅದೇ ಅತ್ಯುನ್ನತ ಸತ್ಯ. ಪ್ರತಿಯೊಬ್ಬ ಜೀವಿಯಲ್ಲಿ ಶಿವನಿದ್ದಾನೆ. ಆದ್ದರಿಂದ ಜೀವರಲ್ಲಿ ಶಿವನನ್ನು ಕಂಡು ಮಾಡುವಂತಹ ಅವನ ಸೇವೆಯೇ ಸರ್ವಶ್ರೇಷ್ಠ ತಪಸ್ಸು ಎಂಬುದನ್ನು ತಿಳಿಯಪಡಿಸುತ್ತಾರೆ. ಹೀಗೆ ಶ್ರೀರಾಮಕೃಷ್ಣ ಶ್ರೀ ಸ್ವಾಮಿ ವಿವೇಕಾನಂದರ ಆತ್ಮೀಯ ಸಂಬಂಧ ಅನ್ನುವಂಥದ್ದು ಗುರು ಶಿಷ್ಯನಿಗೆ ನೀಡಿದ ತರಬೇತಿ ಅಥವಾ ಜ್ಞಾನ ಬೋಧನೆ ಅನ್ನುವಂಥದ್ದು ಅದ್ಭುತವಾದದ್ದು. ಶ್ರೀರಾಮಕೃಷ್ಣ ಶ್ರೀ ಸ್ವಾಮಿ ವಿವೇಕಾನಂದರ ಆ ದಿವ್ಯ ಸಂಬಂಧವನ್ನು ಅವರೀರ್ವರೂ ತಮ್ಮನ್ನು ಇನ್ನೊಬ್ಬರು ತಮ್ಮನ್ನು ಅರ್ಥ ಮಾಡಿಕೊಂಡ ಬಗೆ ಇದೆಲ್ಲ ನಮ್ಮ ಧ್ಯಾನ ಯೋಗ್ಯವಾದಂತಹ ವಸ್ತು. ಇವೆಲ್ಲದರ ಮೂಲಕ ನಮಗೆ ಅರ್ಥವಾಗುವ ಒಂದು ಮಾತು ಏನು ಅಂದರೆ, ಶ್ರೀರಾಮಕೃಷ್ಣರು ಬೇರೆಯಲ್ಲ, ಸ್ವಾಮಿ ವಿವೇಕಾನಂದರು ಬೇರೆಯಲ್ಲ. ಅವರೀರ್ವರು ಒಂದೇ ಶಕ್ತಿ ಎರಡು ರೂಪದಲ್ಲಿ ವ್ಯಕ್ತವಾಗಿ ಮಾನವ ಮಂಗಳವನ್ನು ಸಾಧಿಸಿದ ಅದ್ಭುತ ಬಗೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.